ಇಲ್ಲಿದೆ ಥೈರಾಯ್ಡ್ ಗ್ರಂಥಿ. ಅದು ಆ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗು. ಹೈಪೋಥೈರಾಯ್ಡ್ ಅವರು ದಪ್ಪ ಆಗ್ತಾನೆ ಇರ್ತಾರೆ, ಹೈಪರ್ ಥೈರಾಯ್ಡ್ ಅವರು ಸಣ್ಣ ಆಗ್ತಾನೆ ಇರ್ತಾರೆ. ಅದು ರೋಗ. ಅದು ಯಾಕೆ? ಇಟ್ ಇಸ್ ನಾಟ್ ಪ್ರೊಡ್ಯೂಸಿಂಗ್ ಎನಫ್ ಹಾರ್ಮೋನ್ ಜನರೇಟ್ ಆಗ್ತಾ ಇಲ್ಲ ಇಲ್ಲಿ. ಇದು ಹಾರ್ಮೋನ್ ಜನರೇಷನ್ ತಾನೆ. ಈ ಹಾರ್ಮೋನ್ ಥೈರಾಯ್ಡ್ ವಿಲ್ ಜನರೇಟ್ ಸಮ್ ಹಾರ್ಮೋನ್ಸ್ ರಿಕ್ವೈರ್ಡ್ ಫಾರ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್ ಎವ್ರಿವೇರ್. ಸೊ ಅದು ಹೋಗಿದೆ ಅಂದಮೇಲೆ ನಿಮಗೆ ಆ ಕ್ರಿಯೆಗಳು ಆಗೋದಿಲ್ಲ. ಡಯಾಬಿಟಿಕ್ ಅನ್ನು ಬೇಕಿದ್ರೆ ಕಂಟ್ರೋಲ್ ಮಾಡ್ಬೋದು ಲಿಟಲ್ ಬಿಟ್ ಆಹಾರ ವಿಹಾರದಲ್ಲಿ. ಬಟ್ ಇದು ಬಂದರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರಬೇಕು. ಇದು ಯೋಗಮ್ ಈ ಥರ ನೀವೇನ ಮಾಡಿದರೆ ಗೊತ್ತಾಗಿ ಆ ಥೈರಾಯ್ಡ್ ಆಟೋಮ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ ರೀ ಥೈರಾಯ್ಡ್. ಇದು ರೋಗ. ಅದು ಹೋಗ್ಬೇಕಂದ್ರೆ ನೀವು ಇಲ್ಲಿ ಶಬ್ದ ಮಾಡಿಕೊಂಡು ಉಸಿರುಗಳು ಮೇಲೆ ಹೋಗ್ಬೇಕು. ಇವಾಗ ನಿಮಗೆ ಈ ಉಜ್ಜಾಯ ಬ್ರೀತಿಂಗೂ ಹೆಲ್ಪ್ ಆಗುತ್ತೆ. ಯಾವುದಕ್ಕೆ? ಈ ಥೈರಾಯ್ಡ್ಗೆ. ಏನು ಅದು ಉಜ್ಜಾಯ ಬ್ರೀದಿಂಗ್ ಅಂದರೆ ಏನು ಅಂದರೆ ವಿಕ್ಟರಿ ಬ್ರೀದಿಂಗ್ ಅಂತಾರೆ. ವಿಕ್ಟರಿ ಬ್ರೀದಿಂಗ್ ಅಂದರೆ ನೀವು ಉಸಿರು ತಗೊಳ್ತಾ ಇಲ್ಲಿ ಶಬ್ದ ಮಾಡಿಕೊಂಡು ಮೇಲಕ್ಕೆ ಹೋಗಬೇಕು. ನಾರ್ಮಲ್ ಬ್ರೀದಿಂಗಲ್ಲಿ ಸ್ವಲ್ಪನೇ ಶಬ್ದ ಮಾಡಿದ್ದೀರಾ, ಮೇಲಕ್ಕೆ ಹೋಗಿದೆ ಸ್ವಲ್ಪ, ನಿಮಗೆ ಎಷ್ಟು ಕೇಳಿಸ್ತಾ ಅಷ್ಟೇ. ನಾರ್ಮಲ್ ಉಸಿರು ತಗೊಳ್ಳುವ ನೋಡಿ, ಇಲ್ಲಿ ಶಬ್ದ ಆಗಿದೆ, ನೀವು ಕಿವಿ ಕೇಳಿಸ್ತು, ಮೇಲಕ್ಕೆ ಹೋಯ್ತು ಅಂತ ಗೊತ್ತಾಯಿತು. ಆಮೇಲೆ ಬಿಡುವಾಗ ಇದನ್ನು ಗೊತ್ತಾಯಿತು. ಇವಾಗ ಉಜ್ಜಾಯಿನಲ್ಲಿ ಏನು ಮಾಡ್ತೀರ ಅಂದರೆ ಬೇಕಂತ ನೀವು ಶಬ್ದ ಮಾಡಿಕೊಂಡು ಸ್ವಲ್ಪ ಜೋರಾಗಿ, ಅಂದರೆ ಇವಾಗ ಗುರ್ಕೆ ಮಾಡ್ತೀರಲ್ಲ, ಗುರ್ಕೆ ಮಾಡೋರು ನೋಡಿದ್ದೀರಾ? ಆ ಸೌಂಡ್ ಬರಬೇಕಿಲ್ಲಿ. ಉಸಿದವು ಹೆಂಗಿದು, ಅದು ಮೇಲಕ್ಕೆ. ಆಮೇಲೆ ಇನ್ನೊಂದು ಸತಿ ಉಸಿರು ತಗೊಳ್ಳಿ, ಮೇಲಕ್ಕೆ. ಇವಾಗ ಬಿಡಿ. ನೀವು ಯಾವರನ್ನ ಗುರಿಕೆ ಮಾಡೋರನ್ನು ನೋಡಿದರೆ ಅದು ಸೌಂಡ್ ಬರುತ್ತೆ ಇಲ್ಲಿ. ನೀವು ಅದಕ್ಕಿದ್ದಕ್ಕೆ ಸಂಬಂಧ ಇಲ್ಲ, ಬಟ್ ಆ ಸೌಂಡು ಬಂದರೆ ಇಲ್ಲಿ ಚಲನೆ ಆಗಿಬಿಟ್ಟು ಆ ಒಳಗಡೆ ಕಂಠದಲ್ಲಿರೋ ಕ್ಲೇಶಗಳೆಲ್ಲ ಹೋಗಿ ನಿಮಗೆ ಆ ಪ್ರಾಣಾಯಾಮ, ವಿಕ್ಟರಿ ಪ್ರಾಣಾಯಾಮ, ಉಜ್ಜಾಯ ಪ್ರಾಣಾಯಾಮ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಇದು ನಾಟ್ ಓನ್ಲಿ ಥೈರಾಯ್ಡ್, ಇಟ್ ಈಸ್ ಎಫೆಕ್ಟಿಂಗ್ ಯುವರ್ ಮೈಂಡ್ ಆಲ್ಸೋ. ಮೈಂಡ್ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್. ಫಿಸಿಕಲ್ ಏಲ್ಮೆಂಟ್ಸ್ ಹೆಂಗೋ ಹೋಗ್ಬೋದು, ಬಟ್ ಮೈಂಡ್ ಎಲಿಮೆಂಟ್ಸ್ ಹೆಂಗೆ ಮಾಡ್ತೀರಾ? ಮೈಂಡ್ ಕ್ಲೇಶಗಳು ಏನು ಮಾಡ್ತಾ ಇದೆ, ಏನು ಮಾಡ್ತೀರಾ? ಮನಸ್ಸನ್ನು ಹೆಂಗೆ ಕಮ್ಮಿ ಮಾಡೋದು ಆ ಯೋಚನೆಗಳನ್ನ? ಇದು ಹೆಂಗೆ ಯೋಚನೆಗಳು ಕಮ್ಮಿ ಮಾಡ್ತೀನಿ ನೋಡಿ. ಇದೇನು 5 ನಿಮಿಷದಿಂದ 10 ನಿಮಿಷ ಮಾಡ್ಕೋಬೋದು ಈಸಿಯಾಗಿ. ಇದು ಉಜ್ಜಾಯ ಬ್ರೀದಿಂಗ್ ಅಂತಾರೆ. ಏನು ಮಾಡಬೇಕು? ಉಸಿರು ಹೆಂಗೆ ಒಂದೇ ರೂಲ್ ಹೇಳಿದ್ದೀನಿ ಆಲ್ರೆಡಿ. ಇದು 3 ಡೈಮೆನ್ಷನಲ್ ಪ್ರಾಣಾಯಾಮ, ಆರ್ 3 ಸೆಕ್ಷನಲ್ ಪ್ರಾಣಾಯಾಮ, ಆರ್ ಸಹಜ ಪ್ರಾಣಾಯಾಮ, ಇದೆಲ್ಲ ಒಂದೇ. ಯಾವ ಪ್ರಾಣಾಯಾಮನ ಮಾಡಿ ಮುದ್ರೆ ಹಾಕ್ಕೊಂಡು, ಬಟ್ ಪ್ರಿನ್ಸಿಪಲ್ ರಿಮೈನ್ ಸೇಮ್. ಇಲ್ಲಿಂದ ಉಸಿರು ಬರಬೇಕು, ಕೆಳಗಡೆಯಿಂದ, ಇಲ್ಲಿಂದ ಇಲ್ಲ. ಅಲ್ಲಿಂದ ಸ್ವಲ್ಪ ಹೋಗುತ್ತೆ, ಇಲ್ಲ ಅಂತಲ್ಲ, ಬಟ್ ನಿಮ್ಮ ಯುವರ್ ಗೋಲ್ ಈಸ್ ಟು ಸೌಂಡ್ ಮಾಡ್ತಾ ಮೇಲಕ್ಕೆ, ಆಮೇಲೆ ಸೌಂಡ್ ಮಾಡ್ತಾ. ಇದು ನೀವು ಕಲ್ತ್ಕೋಬೇಕು. ಪ್ರಾಣಾಯಾಮ ಯಾರ್ಯಾರು ಮಾಡ್ತಾರೋ, ಇಷ್ಟು ತನಕ ಏನೇನು ಮಾಡಿದಿರೋ ಗೊತ್ತಿಲ್ಲ ನೀವು, ಇದು ಕರೆಕ್ಟ್ ಮೆಥಡ್. ಕೆಳಗಡೆಯಿಂದ ಎಳ್ಕೊಳ್ಳೋದು ಮೇಲೆ ನೋಡಿ, ಆಮೇಲೆ ತಳ್ಕೊಳ್ಳೋದು. ಅಷ್ಟೊಂದು ಫೋರ್ಸ್ ಮಾಡಿ ನೀವು ಮಾಡಬೇಕಾಗಿಲ್ಲ, ನ್ಯಾಚುರಲ್ ಬರಲಿ. ನ್ಯಾಚುರಲ್ ಆಗಿ ಕಷ್ಟಪಡೋದು ಏನೂ ಇಲ್ಲ ಇಲ್ಲಿ.
ಆ ಥರ. ದಿಸ್ ಈಸ್ ಕಾಲ್ಡ್ ದಿ ಉಜ್ಜಾಯ ಬ್ರೀತಿಂಗ್. ಇದು ಗೊತ್ತಾದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಡ್ವಾನ್ಸ್ಡ್ ಬ್ರೀತಿಂಗ್ಸ್ ಕಡೆ ಹೋಗೋಣ.